ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬದನೆಕಾಯಿ ಮತ್ತು ರವೆಯನ್ನು ಹಾಕಿ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೇನೆ. ಇದನ್ನು ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳವರೆಗೆ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಬದನೆಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ಈ ರೀತಿಯಾಗಿ ಕಟ್ ಮಾಡಬೇಕು. ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡಬೇಕು. ಈಗ ನಾನು ಕಟ್ ಮಾಡಿದ್ದನ್ನು ನೀರಿಗೆ ಹಾಕ್ತಿದ್ದೇನೆ. ಇದನ್ನು ನೀರಿನಲ್ಲಿ ಹಾಕಿಡಬೇಕು. ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಹಾಕಿಟ್ಟರೆ ಸಾಕಾಗುತ್ತೆ. ನಾನು ಇದೇ ರೀತಿ ಎಲ್ಲವನ್ನು ಸಹ ಕಟ್ ಮಾಡಿ ಹಾಕ್ತಿದ್ದೇನೆ. ಈಗ ಇದಕ್ಕೊಂದು ಮಸಾಲ ಮಾಡೋಣ. ಅದಕ್ಕೆ ನಾನು ಇಲ್ಲಿ 5 ರಿಂದ 6 ಬ್ಯಾಡಗಿ ಮೆಣಸಿನಕಾಯಿಯನ್ನು ತಗೊಳ್ತಿದ್ದೇನೆ. ಮತ್ತು ಸ್ವಲ್ಪ 1 ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಹುಣಸೆ ಹುಳಿ, ಮತ್ತು ಉಪ್ಪು, ಮತ್ತು ಸ್ವಲ್ಪ ಅರಿಶಿನ ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಬೇಕು. ಇದನ್ನು ಸ್ಮೂತಾಗಿ ರುಬ್ಬಬೇಕು. ಈಗ ನೋಡಿ, ನಾನು ಸ್ಮೂತಾಗಿ ರುಬ್ಬಿ ತಂದಿದ್ದೇನೆ. ಕಲರ್ ಚೆನ್ನಾಗಿ ಬಂದಿದೆ. ಈಗ ನಾವು ಸ್ಲೈಸ್ ಮಾಡಿಟ್ಟಂತಹ ಬದನೆಕಾಯಿಯನ್ನು ತಗೊಳ್ಬೇಕು. ಇದರ ನೀರೆಲ್ಲ ತೆಗಿಬೇಕು. ನೆಕ್ಸ್ಟ್ ಇದರದ್ದು ನಾವು ಮಾಡಿಟ್ಟಂಥ ಮಸಾಲೆಯನ್ನು ಹಾಕಬೇಕು. ಇದಕ್ಕೆ ಈ ರೀತಿಯಾಗಿ 2 ಕಡೆ ಸಾಕಬೇಕು. ನೋಡಿ, ಈ ರೀತಿಯಾಗಿ 2 ಕಡೆ ಸಾಕಬೇಕು. ಮತ್ತು ಇದರ ಮೇಲೆ ಸ್ವಲ್ಪ ಈಗ ರವೆ ಹಾಕಬೇಕು. ನಾನಿಲ್ಲಿ ಬಾಂಬೆ ರವೆ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಹಾಕಬೇಕು. ಈಗ ನಾನಿಲ್ಲಿ ಈಗ ಎಲ್ಲ ಆಗಿದೆ ನೋಡಿ, ಎಲ್ಲದಕ್ಕೆ ಸಹ ಮಸಾಲೆ ಹಾಕಿ ಇಟ್ಟಿದ್ದೇನೆ ನಾನು. ಈಗ ಒಂದು ಕಾವಲಿಯನ್ನು ಬಿಸಿ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ಈಗ ಎಲ್ಲ ಆಗಿದೆ ನೋಡಿ. ಇದನ್ನೀಗ ಒಂದೊಂದೇ ಇಡ್ತಾ ಬರಬೇಕು. ರವೆ ಹಾಕಿದ ಸೈಡನ್ನು ಕೆಳಗೆ ಹಾಕಬೇಕು. ರವೆ ಹಾಕದಿದ್ದದನ್ನು ಮೇಲೆ ಇಡಬೇಕು ಈ ರೀತಿಯಾಗಿ. ಈಗ ಇದರ ಮೇಲೆ ಈಗ ಮತ್ತೆ ರವೆ ಹಾಕಬೇಕು. ಹೀಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡಬೇಕು. ಎಲ್ಲ ಕಡೆ ಸಹ ಎಣ್ಣೆ ಹೋಗುವಾಗೆ ಮಾಡಬೇಕು. ಮತ್ತು ಇದನ್ನೊಂದು 5 ರಿಂದ 7 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಮತ್ತು ಬೆಂದಾದ ಈ ರೀತಿ ಕಲರ್ ಬರುವಾಗ ಇದನ್ನು ಮಗುಚಿ ಹಾಕಬೇಕು. ಈ ರೀತಿ ಕಲರ್ ಬಂದರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈಗ ಮತ್ತೆ ಇದನ್ನು ಮಗುಚಿ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ನಾನು. ಈಗ ಎಣ್ಣೆ ಹಾಕಿಬಿಟ್ಟು ಇದನ್ನು ಸಹ ಒಂದು 5 ನಿಮಿಷ ಫ್ರೈ ಮಾಡಬೇಕು. 5 ರಿಂದ 7 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಈಗ ಇದಾಗಿದೆ, ಕಲರ್ ಸಹ ಬಂದಿದೆ ನೋಡಿ ಚೆನ್ನಾಗಿ. ಈಗ ಇದನ್ನು ನಾನು ತೆಗಿತಾ ಇದ್ದೇನೆ. ಅನ್ನದ ಜೊತೆಗೆ ತಿನ್ನಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಥ್ಯಾಂಕ್ ಯು.